ಸ್ನೇಹಿತರೆ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ ರಾಜ್ಯ ಘಟಕದ ಅಧ್ಯಕ್ಷರು ಅಕ್ಷಯ್ ಡಿ ಎಂ ಗೌಡ ಅಂತ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ಪ್ರಮುಖವಾಗಿ ವಿಡಿಯೋ ಮಾಡ್ಲಿಕ್ಕೆ ಏನು ಕಾರಣ ಏನಪ್ಪಾ ಅಂತ ಅಂದ್ರೆ, ತಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರುವಂತೆ ಕನಿಷ್ಠ ವೇತನವನ್ನ ಸರ್ಕಾರ ಹಿಂಪಡಲಿಕ್ಕೆ ಯಾವ್ಯಾವ ರೀತಿ ಹುನ್ನಾರಗಳನ್ನ ಮಾಡಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ತಮ್ಮೆಲ್ಲರಿಗೂ ಮಾಹಿತಿ ದೊರೆತಿದೆ. ಆರ್ಥಿಕ ಇಲಾಖೆ ಕೂಡ ಅದಕ್ಕೆ ಏನು ಪೂರಕವಾದಂತಹ ಏನು ಒಂದು ಅಧಿಸೂಚನೆ ಅಧಿಕೃತ ಜ್ಞಾಪನವನ್ನ ಹೊರಡಿಸಿದೆ. ಹಂಗಾಗಿ ಈಗಾಗಲೇ ಕನಿಷ್ಠ ವೇತನವನ್ನ ಹಿಂಪಡಿಲಿಕ್ಕೆ ಹಲವಾರು ಸಂಘಟನೆಗಳು ಹೋರಾಟನ ಈಗಾಗಲೇ ಹಮ್ಮಿಕೊಂಡು ಹೋರಾಟ ಮಾಡಿದ್ದಾರೆ. ಅದಾದ ನಂತರ ಈಗ ಮೊನ್ನೆ ಏನು ನೂತನ ಸಚಿವ ಸಂಪುಟ ರಚನೆ ಆಯ್ತು, ಆ ನೂತನ ಸಚಿವ ಸಂಪುಟದ ರಚನೆ ಆದ ನಂತರ ಒಂದು ಸಂಪುಟ ಸಭೆನ ಕರೀತಾರೆ. ಅಲ್ಲೂ ಕೂಡ ಕನಿಷ್ಠ ವೇತನದ ಬಗ್ಗೆ ಚರ್ಚೆ ಆಗುತ್ತೆ. ಬಟ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ಒಂದು ಉಪ ಸಮಿತಿನ ರಚನೆ ಮಾಡಿ ಕನಿಷ್ಠ ವೇತನದ ಬಗ್ಗೆ ಯಾವ ರೀತಿ ಒಂದು ಶಿಫಾರಸ್ನ ನೀಡಿ ಅನ್ನೋದ್ರ ಬಗ್ಗೆ ಉಪ ಸಮಿತಿ ಸಲಹೆ ಕೊಡ್ಲಿ ಅನ್ನೋದ್ರ ಬಗ್ಗೆ ಒಂದು ಉಪ ಸಮಿತಿ ರಚನೆ ಮಾಡ್ತಾರೆ. ಬಟ್ ಉಪ ಸಮಿತಿಯಿಂದ ಯಾವುದೇ ರೀತಿ ಸಹಕಾರ ಇಲ್ಲ. ಯಾಕೆಂದ್ರೆ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರುವಂತೆ ಹೊರಗುತ್ತಿಗೆ ನೌಕರರ ಪರವಾಗಿ ಏನು ಸರ್ಕಾರದ ವಿವಿಧ ದೇಶಗಳ ಸಹಕಾರ ಸಂಘ ಅಂತ ಮಾಡಿ, ಅಂದ್ರೆ ಹೊರಗುತ್ತಿಗೆ ನೌಕರನ ಸೊಸೈಟಿ ಅಂದ್ರೆ DC ಅವರ ಅಧ್ಯಕ್ಷತೆಯಲ್ಲಿ ಸೊಸೈಟಿ ಮುಖಾಂತರ ಸರಬರಾಜು ಮಾಡೋದು ಅನ್ನೋದೊಂದು ಏನೊಂದು ಕಾನ್ಸೆಪ್ಟ್ ಅಂತ ತಂದಿದ್ರು. ಅದನ್ನು ಕೂಡ ಇದೇ ರೀತಿ ಒಂದು ಉಪ ಸಮಿತಿನ ರಚನೆ ಮಾಡಿ 1 ವರ್ಷ ಆಗಿದೆ. ಬಟ್ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಯಾವುದೇ ಜಿಲ್ಲೆಗಳಲ್ಲೂ ಕೂಡ ಇದು ಇಂಪ್ಲಿಮೆಂಟ್ ಆಗಿಲ್ಲ. ಹಂಗಾಗಿ ಉಪ ಸಮಿತಿ ಆಗೋದು ಬರೀ ನಮ್ಮನ್ನ ಕಣ್ಣೊರ್ಸಕ್ಕೆ ಮಾಡುವಂತ ಸರ್ಕಾರದ ಒಂದು ತಂತ್ರ. ಈಗಾಗಲೇ ತಾವೇ ಸರ್ಕಾರನೇ ಈಗ ನೀವೇ ಒಂದು ಕನಿಷ್ಠ ವೇತನದ ಬಗ್ಗೆ ಒಂದು ಅಧಿಕೃತ ಅಧಿಸೂಚನೆಯನ್ನ ಹೊರಡಿಸಿದಿರಿ, ಗೆಜೆಟೆಡ್ ನೋಟಿಫಿಕೇಶನ್ ಕೂಡ ಆಗಿದೆ. ರಾಜ್ಯ ಪತ್ರದಲ್ಲಿ ಹೊರಡಿಸಿದ್ರು ಕೂಡ ನೀವು ಅದನ್ನ ಕೊಡ್ಲಿಕ್ಕೆ ನೀವೇ ಮೀನಮೇಷ ಎಣಿಸ್ತೀರಾ ಅಂದ್ರೆ, ಇನ್ನ ಖಾಸಗಿ ಸಂಸ್ಥೆಗಳು ನಾವು ಕೊಡಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇರುತ್ತೆ. ಯಾಕಂದ್ರೆ ಆದೇಶ ಹೊರಡಿಸ್ತವ್ರೆ ಹಿಂದೇಟ್ ಹಾಕುವಾಗ ಇನ್ನ ಅವರು ಕೈಯಾರೆ ಕೊಡ್ಬೇಕಾದಂತ ಮಾಲೀಕರು ಹೇಳಂತದ್ರಲ್ಲಿ ಏನು ತಪ್ಪಿಲ್ಲ. ಹಂಗಾಗಿ ನಾವು ಮುಂದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟನ ಹಮ್ಮಿಕೋಬೇಕಾಗತ್ತೆ. ಹಂಗಾಗಿ ನಾಳೆ ನಮ್ಮ ಸಂಘದ ವತಿಯಿಂದ ಏನು ಈಗಾಗಲೇ ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ಎಲ್ಲಾ ಜಿಲ್ಲೆಯ ಜಿಲ್ಲಾಧ್ಯಕ್ಷಗಳು ಮತ್ತೆ ನಮ್ಮ ರಾಜ್ಯ ಪದಾಧಿಕಾರಿಗಳ ಜೊತೆ ಮತ್ತು ಬೆಳಗಾವಿ ಜಿಲ್ಲೆಯ ಪ್ರಮುಖ ಪದಾಧಿಕಾರಿಗಳ ಜೊತೆ ಒಂದು ಸಭೆನ ಹಮ್ಮಿಕೊಂಡಿದೀವಿ. ಹಂಗಾಗಿ ಆ ಸಭೆಗೆ ಎಲ್ರು ಕೂಡ ಬಂದು ಭಾಗವಹಿಸಿ ಜಿಲ್ಲಾಧ್ಯಕ್ಷಗಳು ಮತ್ತೆ ರಾಜ್ಯ ಪದಾಧಿಕಾರಿಗಳು. ಅದಾದ ನಂತರ ಒಂದು ಬೃಹತ್ ಮಟ್ಟದ ಹೋರಾಟವನ್ನ ನಮ್ಮ ಸಂಘದ ವತಿಯಿಂದ ಯಾವ್ದಾದ್ರು ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡಿ ಆ ಜಿಲ್ಲೆಯಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟನ ನಮ್ಮ ಸಂಘದ ವತಿಯಿಂದ ಹಮ್ಮಿಕೊಂಡು, ತದನಂತರ ಒಂದು ಸರ್ವ ಸಂಘಗಳ ಸಭೆನ ಕರೆದು ಆ ಸರ್ವ ಸಂಘಗಳ ಸಭೆಯಲ್ಲಿ ಎಲ್ಲಾ ಸಂಘಟನೆಗಳನ್ನ ಒಂದು ಒಗ್ಗೂಡಿಸಿ ಆ ಸಂಘಟನೆಗಳ ಅಭಿಪ್ರಾಯನ ಪಡೆದು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಬೆಂಗಳೂರಿನಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೋಬೇಕು. ಯಾಕೆಂದ್ರೆ 2.5 ಲಕ್ಷ ಜನ ನಾವು ಹೊರಗುತ್ತಿಗೆ ಆಧಾರದ ಮೇಲೆ ನಮ್ಮ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಹಲವಾರು ಸಂಘಟನೆಗಳು ಹಲವಾರು ಇಲಾಖೆಗಳಲ್ಲಿ ಇರ್ಬೋದು, ಹಲವಾರು ಸಂಘಟನೆಗಳು ಇರ್ಬೋದು, ಎಲ್ಲ ಒಂದು ಒಗ್ಗಟ್ಟಾಗಿ ಒಂದು ಸರ್ವ ಸಂಘದ ಸಭೆನ ಕರೆದು ಅಲ್ಲಿ ಬೃಹತ್ ಮಟ್ಟದ ಹೋರಾಟನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ಈಗೇನು 27 ತನಕ ಸೆಷನ್ ನಡೆಯುತ್ತೆ, ಅಧಿವೇಶನ ನಡೆಯುತ್ತೆ. ಅಧಿವೇಶನದಲ್ಲೂ ಕೂಡ ನಮ್ಮ ಶಾಸಕರುಗಳು ನಮ್ಮ ಪರವಾಗಿ ಧ್ವನಿ ಎತ್ತಲಿ ಅಂತ ಈಗಾಗಲೇ ನಮ್ಮ ಸಂಘದ ವತಿಯಿಂದ ಒಂದು ಮನವಿ ಪತ್ರನ ಕೊಡಿ ಅಂತ ತಮ್ಮೆಲ್ಲರಿಗೂ ಕೂಡ ಈಗ ಅದನ್ನ ಕೊಟ್ಟಿದೀವಿ. ಅದೆಲ್ಲರೂ ಕೂಡ ನಮ್ಮ ಸಂಘದ ವತಿಯಿಂದ ಈಗ ಎಲ್ಲಾ ಶಾಸಕರಿಗೂ ನೀವು ಹೋಗಿ ಮನವಿ ಮಾಡ್ಕೋಬೇಕು. ಏನು ಅಧಿವೇಶನದಲ್ಲಿ ನೀವು ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ಕನಿಷ್ಠ ವೇತನವನ್ನ ಹಿಂಪಡಿಬಾರ್ದು ಅಥವಾ ಮರುಪರಿಶೀಲನೆ ಮಾಡಬಾರ್ದು ಅಂತ ಒಂದು ಮನವಿ ಇದೆ. ಆ ಮನವಿನ ನೀವು ಎಲ್ಲ ಶಾಸಕರಿಗೂ ತಲುಪಿಸುವಂತ ಕೆಲಸವನ್ನ ಮಾಡಬೇಕು. ಮತ್ತೆ ಏನು ಬೃಹತ್ ಮಟ್ಟದ ಮುಂದಿನ ದಿನಗಳು ಹೋರಾಟ ಮಾಡಬೇಕು, ಅದಕ್ಕೂ ಎಲ್ಲಾ ಸಂಘಟನೆಗಳು ಸಹಕಾರ ನೀಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಪೂರ್ವ ಸಿದ್ಧತೆಯಾಗಿ ನಾವು ಒಂದು ಸರ್ವ ಸಂಘಗಳ ಸಭೆನ ಕರೆದು ಅಲ್ಲಿ ಅಂತಿಮ ನಿರ್ಣಯ ಮಾಡೋಣ. ಅದಕ್ಕೂ ಮುಂಚಿತವಾಗಿ ನಾವು ನಮ್ಮ ಸಂಘದ ವತಿಯಿಂದ ಒಂದು ಏನ್ ಸೆಷನ್ ಅಧಿವೇಶನ ನಡೆಯೋ ಸಮಯದಲ್ಲೇ ಒಂದು ಜಿಲ್ಲೆನ ಆಯ್ಕೆ ಮಾಡಿ ಆ ಜಿಲ್ಲೆಗೆ ಇಡೀ ರಾಜ್ಯಾದ್ಯಂತ ಇರುವಂತ ನಮ್ಮ ಸಂಘದ ಸದಸ್ಯರುಗಳನ್ನ ಸೇರಿಸಿ ಒಂದು ಬೃಹತ್ ಮಟ್ಟದ ಉಗ್ರ ರೀತಿಯಲ್ಲಿ ಹೋರಾಟ ಮಾಡೋಣ. ಅದಕ್ಕೆಲ್ಲರೂ ಕೂಡ ತಾವೆಲ್ಲ ಪದಾಧಿಕಾರಿಗಳು ಕೂಡ ಅದಕ್ಕೆ ಸಹಕರಿಸಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.